ಬಡತನ. ಈ ಬಡತನ ಅನ್ನೋದು ಒಂದು ಶಾಪ ಅಂತ ಎಷ್ಟೋ ಜನ ಪರಿಗಣಿಸ್ತಾರೆ. ಆ ಬಡತನದಲ್ಲಿ ಬೆಂದು ಬೆಂದು ಕೊನೆಗೆ ಅವರು ಸಾವಿನಲ್ಲಿ ಅಂತ್ಯ ಆಗ್ತಾರೆ. ಆದರೆ ಅವ್ರಿಗೆ ಗೊತ್ತಿರಲ್ಲ, ಬಡತನ ಒಂದು ಶಾಪ ಅಲ್ಲ ಸ್ನೇಹಿತರೆ, ಅದು ನಾವು ಮಾಡ್ಕೊಂಡಿರೋ ತಪ್ಪು. ನಮ್ಮ ತಪ್ಪುಗಳಿಂದಾಗಿ ನಾವು ಬಡತನದಲ್ಲಿ ಸಾಯ್ತಾ ಇರ್ತೀವಿ. ಅಂತಹ ತಪ್ಪುಗಳು ಯಾವುವು ಹಾಗೂ ಆ ತಪ್ಪುಗಳಿಂದ ನಾವು ಪಾರಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಬಿಟ್ಟು ಹೋದವರು ಹಿಂದೆ ಹೋಗುವ ಅಭ್ಯಾಸ ನಿಮಗಿರಬಾರ್ದು. ನಿಮ್ಮನ್ನು ತಿರಸ್ಕರಿಸಿದವರನ್ನು ಹುಡುಕುವ ಮನಸ್ಸು ಕೂಡ ನಿಮ್ಮದಾಗಬಾರ್ದು. ಇವರೆಲ್ಲ ಇಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಿಮಗನಿಸ್ಬಾರ್ದು. ಸ್ನೇಹಿತರೆ, ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ. ನೀವು ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರ್ದು. ನೀವು ಸತ್ತ ನಂತರ 4 ದಿನ ಅಳ್ತಾರೆ, ಆಮೇಲೆ ನಿಮ್ಮನ್ನೇ ಮರೆತು ಸಂತೋಷವಾಗಿರ್ತಾರೆ. ಈ ಪ್ರಪಂಚನೇ ಹಾಗೆ. ನೀವಿರೋ ತನಕ ಮಾತ್ರ ನಿಮಗೆ ಬೆಲೆ. ನೀವಿಲ್ಲದೆ ಇದ್ದಾಗ ನಿಮ್ಮನ್ನು ಮರೆತು ಮುಂದೆ ಸಾಗತ್ತೆ ಈ ಪ್ರಪಂಚ. ಹಾಗಿದ್ಮೇಲೆ ಅವರ ಬಗ್ಗೆ ಚಿಂತೆ ಮಾಡಿಕೊಂಡು ನೀವ್ಯಾಕೆ ಬಡವರಾಗಿ ಸಾಯ್ತೀರಾ? ನೀವು ಬದುಕೋ ಈ 4 ದಿನದ ಪ್ರಪಂಚದಲ್ಲಿ ಅದ್ಧೂರಿಯಾಗಿ ಬದುಕಿ, ಭರ್ಜರಿಯಾಗಿ ಬದುಕಿ, ಗ್ರ್ಯಾಂಡ್ ಆಗಿ ನೀವು ರಾಯಲ್ ಆಗಿ ಬದುಕು ತೋರಿಸಿ. ಏನಾಗಬೇಕು ಅದು ಹಾಗೇ ಆಗತ್ತೆ. ಸಮಾಧಾನವಾಗಿರಬೇಕು. ನಾವಿಲ್ಲಿ ಆಟಗಾರರಷ್ಟೇ, ತೀರ್ಪುಗಾರರಲ್ಲ. ಯಾವುದಕ್ಕೂ ಕರಗದವರು ಪ್ರಾಮಾಣಿಕ ಪ್ರೀತಿಗೆ ಕರಗ್ತಾರೆ. ಮಹಾನ್ ಹೊರಟರು ಕೂಡ ಪ್ರೀತಿಗೆ ಶರಣಾಗ್ತಾರೆ. ಪ್ರೀತಿಯನ್ನು ನಾವು ಅಸ್ತ್ರವಾಗಿ ಬಳಸಬೇಕು. ಎಲ್ಲರ ಜೊತೆನೂ ಆರಾಮಾಗಿ ಪ್ರೀತಿಯಿಂದ ಬದುಕ್ತಾ ಈ 4 ದಿನದ ಪ್ರಪಂಚವನ್ನು ಎಂಜಾಯ್ ಮಾಡ್ತಾ ಎಲ್ಲರ ಜೊತೆನೂ ಸಂತೋಷದಿಂದ ಬದುಕು ತೋರಿಸ್ಬೇಕು. ಹಾಗಿದ್ಮೇಲೆ ನಾವೇನು ಮಾಡಬೇಕು? ಈ ಬಡತನ ನಮ್ಮನ್ನು ಯಾವತ್ತೂ ಕಾಡ್ತಾನೇ ಇದೆ. ಈ ಬಡತನ ಎಂಬ ಕೆಟ್ಟ ರೋಗದಿಂದ ನಾವು ಪಾರಾಗಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಇಲ್ಲಿವೆ ಉತ್ತರ. ನೀವು ಮಾಡಬೇಕಾಗಿರೋ 2 ಕೆಲಸಗಳಲ್ಲಿ ಮೊದಲನೇ ಕೆಲಸನೇ ನಿಮಗಿರುವ ಎಲ್ಲ ಸಾಲವನ್ನು ಅತ್ಯಂತ ಬೇಗ ತೀರಿಸಬೇಕು. ಹೌದು ಸ್ನೇಹಿತರೆ, ಬಡತನ ಎಂಬ ಕೆಟ್ಟ ರೋಗ ನಿಮಗೆ ಅಂಟುಕೊಂಡಿದ್ರೆ ಯಾಕೆ ಗೊತ್ತಾ? ಸಾಲ ಎಂಬ ಕೂಪದಲ್ಲಿ ನೀವು ಸಿಲುಕಿರೋದು. ಹೌದು ಸ್ನೇಹಿತರೆ, ನಾವು ಅದೆಷ್ಟೋ ವಿಡಿಯೋಗಳಲ್ಲಿ ನೀವು ಮಾಡ್ತಿರೋ ಈ ಸಾಲನೇ ನಿಮಗೆ ಅವನತಿಗೆ ಹಾದಿ ಮಾಡಿಕೊಡ್ತಾ ಇದೆ ಅಂತ ಎಷ್ಟೋ ಬಾರಿ ಹೇಳಿದ್ದೀವಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲೂ ಕೂಡ ಅದೇ ರೀತಿ ನಾವು ಹೇಳ್ತಾ ಇರೋದು. ನೀವು ಮಾಡಿರುವಂತಹ ಸಾಲ ನಿಮ್ಮನ್ನು ಕಷ್ಟದ ಕೂಪಕ್ಕೆ, ನೋವಿನ ಕೂಪಕ್ಕೆ ತಳ್ತಾ ಇದೆ. ಹಾಗಿದ್ಮೇಲೆ ನಾವು ಏನು ಮಾಡಬೇಕು? ಸಾಲವನ್ನು ತೀರಿಸಬೇಕು ಅಂತ ನೀವು ಯೋಚನೆ ಮಾಡಬೇಕು. ಅದಕ್ಕೆ ಉಪಾಯ ನಮ್ಮಲ್ಲಿದೆ ಸ್ನೇಹಿತರೆ. ನಿಮಗಿರೋದು ಕೇವಲ 2 ವರ್ಷ. ಈ 2 ವರ್ಷದಲ್ಲಿ ನಿಮಗೆಷ್ಟಿದೆಯೋ ಅಷ್ಟೇ ಸಾಲವನ್ನು ತೀರಿಸಿ ನೀವು ಸಾಲದಿಂದ ಋಣಮುಕ್ತರಾಗಬೇಕು. ಹೌದು, ನಿಮಗಿರುವ 2 ವರ್ಷದಲ್ಲಿ ನೀವು ಎಲ್ಲ ಸಾಲವನ್ನು ತೀರಿಸಿ ನೀವು ಒಳ್ಳೆಯ ಭವಿಷ್ಯದತ್ತ ಸಾಗೋದನ್ನು ಯೋಚನೆ ಮಾಡಿ. ಹಾಗೊಂದು ವೇಳೆ ನಾವು ಹೇಳಿದ ಹಾಗೆ ಈ ಸಾಲವನ್ನು ನೀವು 2 ವರ್ಷದಲ್ಲಿ ತೀರಿಸಿದ್ದೇ ಆದಲ್ಲಿ ನಿಮ್ಮಷ್ಟು ಒಳ್ಳೆಯ ಬುದ್ಧಿವಂತ ವ್ಯಕ್ತಿಯೇ ಯಾರೂ ಇಲ್ಲ ಅಂತ ನಾವು ಹೇಳ್ತೀವಿ. ಹೌದು, ನಿಮಗಿರುವ ಎಲ್ಲ ಸಾಲವನ್ನು ನೀವು ತೀರಿಸಿದ್ದೇ ಆದಲ್ಲಿ ನಿಮ್ಮಷ್ಟು ಶ್ರೀಮಂತ ವ್ಯಕ್ತಿಯೇ ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಸಾಲವೇ ನಿಮ್ಮನ್ನು ಸಾವಿನ ಅಂಚಿನಲ್ಲಿ ತಂದು ಕೂರಿಸಿದೆ. ಯಾವಾಗ ಮಾತಿನ ಮಹತ್ವ ಕಡಿಮೆ ಆಗುತ್ತೋ ಆಗ ಮೌನ ವಹಿಸುವುದು ಉತ್ತಮ. ಮೌನಕ್ಕಿಂತ ನೇರ ಉತ್ತರ ಮತ್ತೊಂದಿಲ್ಲ ಸ್ನೇಹಿತರೆ. ಅದೇ ರೀತಿ ಯಾವಾಗ ನೀವು ಸಾಲವನ್ನು ತೀರಿಸಿ ಆರಾಮಾಗಿ ಬದುಕೋದನ್ನು ಕಲ್ತ್ಕೋತೀರೋ ಅದರಷ್ಟು ನೆಮ್ಮದಿಯ ಜೀವನ ಯಾವುದೂ ಇಲ್ಲ. ನೀವು ಆದಷ್ಟು ಬೇಗ ಸಾಲವನ್ನು ತೀರಿಸೋದನ್ನು ಕಲ್ತ್ಕೊಳ್ಳಿ. ಇನ್ನು ಸ್ನೇಹಿತರೆ, ನಾವು ಹೇಳ್ತಾ ಇರೋ 2ನೇ ಕೆಲಸ ಯಾವುದು ಅಂದರೆ ಸತತ ದುಡಿಮೆ. ಹೌದು, ಯಾವ ಮನುಷ್ಯ ಸತತವಾಗಿ ದುಡಿತಾ ಇರ್ತಾನೋ ಅವನಿಗೆ ದುಡ್ಡಿನ ಅವಶ್ಯಕತೆ ಯಾವತ್ತೂ ಬರೋದಿಲ್ಲ. ದುಡ್ಡಿನ ಕೊರತೆ ಯಾವತ್ತೂ ಬರೋದಿಲ್ಲ. ಯಾಕಂದರೆ ದುಡ್ಡು ಅವರ ಹತ್ರ ಕೊಳಿತಾ ಬಿದ್ದಿರುತ್ತೆ. ಅವರು ದುಡ್ಡಿಗೋಸ್ಕರ ಓಡೋದಿಲ್ಲ. ದುಡ್ಡಿನ ಹಿಂದೆ ಯಾವತ್ತೂ ಅವರು ಓಡೋದಿಲ್ಲ. ಅವರು ಯಾವುದನ್ನು ನಂಬಿರ್ತಾರೆ ಗೊತ್ತಾ? ಸತತ ದುಡಿಮೆಯನ್ನು ನಂಬಿರ್ತಾರೆ. ಅವ್ರು ಮಾಡೋ ಕೆಲಸದಲ್ಲಿ ಅವರು ಭಗವಂತನನ್ನು ಕಾಣ್ತಾ ಇರ್ತಾರೆ. ಸತತ ಪ್ರಯತ್ನದಿಂದ ಅವರು ಯಶಸ್ಸಿನ ಗುರಿಯನ್ನು ಬೆನ್ನತ್ತಿ ಉತ್ತುಂಗದಲ್ಲಿ ಸುಖವಾಗಿ ನಿದ್ರೆಯನ್ನು ಮಾಡ್ತಾ ಇರ್ತಾರೆ. ದುಡ್ಡು ಅವ್ರ ಹತ್ರ ಯಾಕೆ ಕೊಳಿತಾ ಬಿದ್ದಿರುತ್ತೆ ಅಂದರೆ ಅವರು ಮೊದಲು ಅಂತಹ ಪ್ರಯತ್ನವನ್ನು, ಅಂತಹ ಕಷ್ಟಗಳನ್ನು ಎದುರಿಸಿ ಜೀವನದಲ್ಲಿ ಗೆದ್ದಿರ್ತಾರೆ. ಬದುಕು ಅನ್ನೋ ಹೊಲದಲ್ಲಿ ಸಮಸ್ಯೆ ಅನ್ನೋ ಕಳೆ ಬೆಳೀತಾನೇ ಇರುತ್ತೆ. ಹಾಗಂತ ಹೊಲ ಬಿಟ್ಟು ಹೋಗಬಾರ್ದು. ಕಳೆ ಕೀಳೋ ಕಲೆ ಕಲಿತು ಬಾಳಬೇಕು ಅಷ್ಟೇ.
ಅವಶ್ಯಕತೆ ಬಿದ್ದಾಗ ಒಂದು ತರಹ, ಅವಶ್ಯಕತೆ ಮೀರಿದ ಬಳಕ ಮತ್ತೊಂದು ತರಹ. ಸ್ನೇಹಿತರೆ, ಇಂತಹ ನಡವಳಿಕೆ ಮನುಷ್ಯರಲ್ಲಷ್ಟೇ ನಾವು ಕಾಣಬಹುದು. ಕೆಲವು ಜನರು ನಿಮ್ಮ ಜೀವನದಿಂದ ಬಿಟ್ಟು ಹೊರಟಿದ್ದಾರೆ ಅಂದರೆ ಅದು ನಿಮ್ಮ ಕಥೆಯ ಅಂತ್ಯ ಅಲ್ಲ. ನೀವು ಹಾಗೊಂದು ವೇಳೆ ತಿಳ್ಕೊಂಡಿದ್ರೆ ಅದು ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ. ಅದು ನಿಮ್ಮ ಕಥೆಯಲ್ಲಿ ಅವರ ಭಾಗದ ಅಂತ್ಯವಾಗಿದೆ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ನೀವು ಮತ್ತೊಂದು ಪಾಠವನ್ನು ಆರಂಭ ಮಾಡಬೇಕು ಅಂತ ಅರ್ಥ ಆಗತ್ತೆ. ಸ್ನೇಹಿತರೆ, ನೀವು ಸತತವಾಗಿ ದುಡಿಮೆಯನ್ನು ನಂಬಿ ಅದಕ್ಕೆ ತಕ್ಕದಾಗಿ ಕೆಲಸ ಮಾಡ್ತಾ ಹೋದರೆ ಬಡತನ ಎಂಬ ಕೆಟ್ಟ ರೋಗ ನಿಮ್ಮಿಂದ ಅತ್ಯಂತ ಬೇಗ ಮಾಯ ಆಗತ್ತೆ. ಆದ್ದರಿಂದ ನಾವು ಹೇಳ್ತಾರೋ ಈ 2 ಕೆಲಸಗಳನ್ನು ನೀವು ಸರಿಯಾಗಿ ಚಾಚು ತಪ್ಪದೆ ಅನುಸರಿಸ್ತಾ ಹೋದರೆ ಬಡತನ ಎಂಬ ರೋಗ ನಿಮ್ಮಿಂದ ಮಾಯ ಆಗೋದ್ರಲ್ಲಿ ಬಹಳ ದೂರ ಉಳಿದಿಲ್ಲ. ಅತಿ ದೊಡ್ಡ ಗುರು ಮಂತ್ರ ಅಂದರೆ ನಿಮ್ಮ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರೊಂದಿಗೆ ಹಂಚಿಕೊಳ್ಳದೆ ಇರೋದು. ಇಲ್ಲಾಂದರೆ ನಿಮ್ಮ ಸಮಾಧಿಯನ್ನು ನೀವೇ ತೊಟ್ಕೊಳ್ತೀರಾ ಅಂತ ಚಾಣಕ್ಯ ನೀತಿಯಲ್ಲಿ ಹೇಳಿಯಾಗಿದೆ. ಇನ್ನೊಬ್ಬರ ಜೀವನದಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ಬೇಗ ತಿಳ್ಕೋಬೇಕು. ಇಲ್ಲದೇ ಇದ್ದರೆ ನಾವು ಭ್ರಮೆಯಲ್ಲಿ ಬದುಕಬೇಕಾಗತ್ತೆ. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೆ ಏನು ಬಂತು? ಅದು ನೀಡುವುದು ಬೇವಿನ ಕಹೆಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ಸ್ನೇಹಿತರೆ, ಜಗವೇ ಮೆಚ್ಚಲೆಂದು ಬದುಕಬಾರ್ದು, ನಿಮ್ಮ ಹೆತ್ತವರು ಮೆಚ್ಚಲೆಂದು ಬದುಕಬೇಕು. ಸ್ನೇಹಿತರೆ, ಬಡವನಿಗೆ ದುಡ್ಡಿನ ಚಿಂತೆಯಾದರೆ ಶ್ರೀಮಂತನಿಗೆ ದುಡ್ಡಿಡುವ ಚಿಂತೆ, ಮಧ್ಯಮದವನಿಗೆ ಇದ್ದುದರಲ್ಲೇ ಬಾಳುವ ಚಿಂತೆಯಾದರೆ ಏನೂ ಇಲ್ಲದವನಿಗೆ ಒಂದೊತ್ತಿನ ಊಟದ ಚಿಂತೆ. ಒಟ್ಟಿನಲ್ಲಿ ಯಾರನ್ನೂ ಬಿಡದು ಈ ಚಿಂತೆ. ನೀವು ಚಿಂತೆ ಮಾಡಿ ಕೊರಗಿದ್ರೆ ಏನೂ ಪ್ರಯೋಜನ ಇಲ್ಲ. ಅದರ ಬದಲಿಗೆ ಚಿಂತೆಯನ್ನೇ ದೂರ ಮಾಡಿ ಎಲ್ಲರೊಂದಿಗೆ ಆನಂದದಿಂದ ಬದುಕೋದೆ ಜೀವನದಲ್ಲಿ ನಿಮಗೊಳಿದಿರುವ ಮಾರ್ಗ. ಸ್ನೇಹಿತರೆ, ಟೀಕಿಸುವವರಿಗೆ, ನಿಂದಿಸುವವರಿಗೆ ಪ್ರಾಮುಖ್ಯತೆ ಕೊಡಲು ಹೋಗಲೇಬೇಡಿ. ಈ ಸಮಾಜದಲ್ಲಿ ಕೆಲವು ನಾಯಿ ನರಿಗಳು ಸಿಂಹವನ್ನು ನೋಡಿ ಪದೇ ಪದೇ ಹೊಗಳ್ತಾನೆ ಇರುತ್ತೆ. ಆದರೆ ಸಿಂಹ ನಾಯಿ ನರಿಗಳ ಕಡೆಗೆ ಮುಖ ತಿರುಗಿಸಿಯೂ ನೋಡಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ನೀವು ಮಹಾನ್ ವ್ಯಕ್ತಿಯಾಗಿಯೇ ಯಾವುದಾದ್ರೂ ಕೆಲಸವನ್ನು ಆರಂಭ ಮಾಡಬೇಕೆಂದೇನೂ ಇಲ್ಲ ಸ್ನೇಹಿತರೆ. ಆದರೆ ನೀವು ಮಾಡುವ ಕೆಲಸದಿಂದ ಮಹಾನ್ ವ್ಯಕ್ತಿಯಾಗಬೇಕೆಂಬ ಸಂಪರ್ಕ ಮಾತ್ರ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗದೇ ಇರಲಿ. ಯಾರ ಬಗ್ಗೆಯೂ ಆಗಲಿ ತಪ್ಪು ತಿಳಿಯುವ ಮುನ್ನ ಒಮ್ಮೆ ಅವರ ಪರಿಸ್ಥಿತಿ ಅರಿಯಲು ಪ್ರಯತ್ನ ಪಡುತ್ತೆ ನೋಡಿ. ನಮ್ಮನ್ನು ನಿಜವಾಗ್ಲೂ ಇಷ್ಟಪಡುವವರು ನಮ್ಮೊಂದಿಗೆ ಒಂದಿನ ಕೂಡ ಮಾತನಾಡದೇ ಇರಲಾರರು. ಆದರೆ ಇಷ್ಟಪಡೋ ಥರ ನಟಿಸುವವರು ಎಷ್ಟು ದಿನ ಬೇಕಾದರೂ ಮಾತನಾಡದೇ ಇರಬಲ್ಲರು. ನೀವು ಇದನ್ನು ಅರಿತು ಬಾಳ್ಬೇಕಷ್ಟೇ. ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೂ ಹೋಗುತ್ತೆ, ಆದರೆ ಅದು ಕೊಳಕಾಗುವುದಿಲ್ಲ. ನಾವು ಬದುಕಿನಲ್ಲಿ ಸೂರ್ಯನ ಕಿರಣದಂತೆ ಆಗಬೇಕೇ ವಿನಃ ಯಾವ ಜಾಗಕ್ಕೆ ಹೋದರೂ, ಯಾರ ಜೊತೆ ಇದ್ದರೂ ಇಲ್ಲದೇ ಇದ್ದರೂ ನಾವಾಗೇ ಇರಬೇಕು, ಕೊಳಕಾಗಬಾರ್ದು. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.